ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಾಹನ ಅಂತಕ್ಕಂಥದ್ದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಇವತ್ತು ವಾಹನ ಇಲ್ಲದಿದ್ದರೆ ಜೀವನನೇ ಇಲ್ಲ. ಅದು ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಾಹನ ನಮಗೆ ಬೇಕೇ ಬೇಕು. ಇವತ್ತು ಪ್ರತಿ ಮನೆಯ ಹತ್ತಿರ ಸಹ ಪ್ರತಿಯೊಬ್ಬರ ಹತ್ರ ಸಹ ಒಂದು ವಾಹನ ಇದ್ದೇ ಇರುತ್ತೆ. ಆದರೆ ಇವತ್ತಿನ ದಿನ ನಾವು ಅಥವಾ ಕಾರಿನಲ್ಲಿ ಅಥವಾ ಟೂ ವೀಲರ್ ಇರ್ಬೋದು, ಟೂ ವೀಲರಲ್ಲಿ ಕಡಿಮೆ, ಆದರೆ ಕಾರಿನಲ್ಲಿ ದೇವತಾ ಮೂರ್ತಿಗಳನ್ನು ಇಟ್ಕೊಳ್ಳೋದು, ದೇವತಾ ವಿಗ್ರಹಗಳನ್ನು ಇಟ್ಕೊಳ್ಳೋದು, ಅದರ ಫಲಾಫಲಗಳೇನು, ಅಥವಾ ಯಾವ ವಿಗ್ರಹ ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು, ಆ ವಿಗ್ರಹಕ್ಕೆ ನಾವೇನು ನಮಸ್ಕಾರ ಮಾಡಬೇಕಾ, ಪೂಜೆ ಮಾಡಬೇಕಾ, ಅಥವಾ ಹೇಗೆ ಆ ಒಂದು ಕಾರಲ್ಲಿ ಯಾವ ಮುಖ ಮಾಡಿ ಇಟ್ಕೋಬೇಕು ಅಂತಕ್ಕಂಥ ಎಷ್ಟೋ ಗೊಂದಲಗಳಿಗೆ ಇವತ್ತು ಪರಿಹಾರವನ್ನು ಅಥವಾ ಶಾಸ್ತ್ರೀಯವಾಗಿ ಅದಕ್ಕೆ ಒಂದು ವಿಧಿವಿಧಾನಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಇವತ್ತು ಪ್ರಯತ್ನ ಪಡೋಣ. ಭಾರತೀಯ ಸಂಪ್ರದಾಯದಲ್ಲಿ ನಾವು ಹೊಸ ವಾಹನ ಅಂಥೇಳಿ ಅಂದಾಗ ಅದು ನಮಗೆ ಭಾಗ್ಯ, ಅದೃಷ್ಟ ಬರ್ತಾ ಇದೆ, ಮನೆಗೆ ಒಳ್ಳೆಯದಾಗ್ತಾ ಇದೆ, ನನಗೂ ಒಳ್ಳೆಯದಾಗ್ತಾ ಇದೆ, ನಮಗೆ ಒಳ್ಳೆಯದಾಗ್ತಾ ಇದೆ ಅಂತಕ್ಕಂಥ ಭಾವನೆ. ಒಂದು ವಾಹನ ತೊಗೊಂಡ್ರೆ ಅದನ್ನು ಅದೃಷ್ಟ, ಹಿಂದೆ ಒಂದು ಲಾಟ್ರಿ ಹೊಡೆದ್ರೆ ಅದೃಷ್ಟ, ಆದರೆ ಇವತ್ತು ಒಂದು ವಾಹನ ತೊಗೊಂಡ್ರೆ ನಮ್ಗೆ ಅದೃಷ್ಟ ಅನ್ಕೋತೀವಿ. ಒಂದು ಕಾರ್ ತಗೊಂಡ್ರೆ ಅದೃಷ್ಟ, ಒಂದು ಹೆಲಿಕಾಪ್ಟರ್ ತಗೊಂಡ್ರೆ ಅದೃಷ್ಟ. ಆದರೆ ಅವರವರ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ವಾಹನಗಳನ್ನು ತಗೊಳ್ತಕ್ಕಂಥದ್ದು ಇರುತ್ತೆ. ಅದು ಅದೃಷ್ಟವಾಗಿ ಭಾವಿಸ್ತೀವಿ. ನಾವು ಸಾಲ ಮಾಡಿರ್ತೀವೋ, ಬ್ಯಾಂಕಿಂದ ತಗೊಂಡಿರ್ತೀವೋ, ಮನೆಯಿಂದ ತಗೊಂಡಿರ್ತೀವೋ, ಏನೋ ಮಾರಿ ತಗೊಂಡಿರ್ತೀವೋ. ಆದರೆ ವಾಹನವನ್ನು ಅದೃಷ್ಟ ಅಂತ ಹೇಳಿಬಿಟ್ಟು ನಾವು ಇವತ್ತಿನ ದಿವಸ ಭಾವನೆ ಕೂಡ ಮಾಡ್ಕೋತೀವಿ. ಇನ್ನು ಕಾರಿನಲ್ಲಿ ಅಥವಾ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಆ ಒಂದು ವಾಹನದಲ್ಲಿ ಒಂದು ವಿಗ್ರಹ ಇಡ್ತಕ್ಕಂಥ ಒಂದು ಪದ್ಧತಿ ಅನಾದಿ ಕಾಲದಿಂದಲೂ ನಾವು ಹಿಂದೆ ಹಳೆಯ ಅಂಬಾಸಿಡರ್, ಹಳೆಯ ಕಾರು, ಹಳೆಯ ಮಾರುತಿ ಕಾರು, ಹಳೆಯ ಕಾರುಗಳಿತ್ತಲ್ಲ, ಆ ಕಾರಲ್ಲೂ ಕೂಡ ನಾವು ಒಂದು ವಿಗ್ರಹ ಇಡ್ತಕ್ಕಂಥ ಪದ್ಧತಿ ನಮ್ಮ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮೊದಲು ನಾವೇನು ಮಾಡ್ತಾಯಿದ್ವಿ, ಆ ಕಾರುಗಳ ಮೇಲೆ ಹೆಸರುಗಳು ಹಾಕ್ಸ್ತಾ ಇದ್ವಿ. ಮಕ್ಕಳ ಹೆಸರು ಹಾಕ್ಸೋದು, ನಮ್ಮ ಹೆಸರು ಹಾಕ್ಸ್ಕೊಳ್ಳೋದು, ದೇವತಾ ಹೆಸರುಗಳು. ಇತ್ತೀಚೆಗಂತೂ ಮಕ್ಕಳ ಹೆಸರು ಅದೆಲ್ಲ ನಾವೇ ಎಷ್ಟೋ ಸರಿ ಬೇಡ, ಹಾಕ್ಸ್ಬೇಡಿ, ಅದೆಲ್ಲ ಶುಭ ಅಲ್ಲ ಅಂತ ಎಷ್ಟೋ ಜನಕ್ಕೆ ಹೇಳಿದ್ದೀವಿ. ಅದು ಈಗಾಗಲೇ ಆದಷ್ಟು ಕಡಿಮೆ ಆಗಿದೆ. ಈಗ ಒಂದು ಹೊಸ ಪದ್ಧತಿ ಏನಾಗಿದೆ, ವಾಹನದಲ್ಲಿ ಒಂದು ವಿಗ್ರಹ ಇಡ್ತಕ್ಕಂಥದ್ದು. ಅದು ಮನಃಶಾಂತಿಗಾಗಿ, ಅದೃಷ್ಟಕ್ಕಾಗಿ, ಹಾಗೆ ದೇವರ ಒಂದು ಭಕ್ತಿಗಾಗಿ ಕೂಡ ನಾವು ವಾಹನದಲ್ಲಿ ಆ ವಿಶ್ವಾಸದಲ್ಲಿ ನಾವು ಇಡಕ್ಕೆ ಹೋಗ್ತೀವಿ. ಯಾವ ವಿಗ್ರಹ ಇಟ್ಕೋಬೇಕು ಅಂತ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದರೆ, ಪ್ರಥಮವಾಗಿ ವಿಘ್ನ ವಿನಾಶಕಾರಕ, ವಿಘ್ನ ವಿನಾಯಕ ಆಗಿರ್ತಕ್ಕಂಥ ವಿನಾಯಕ ಅಥವಾ ಗಣೇಶನ ಒಂದು ಪುಟ್ಟ ವಿಗ್ರಹವನ್ನು ಅದೂ ಸಹ ನೀವು ಎಡಗೈ ಹಿಂಗಿಟ್ಕೊಂಡಾಗ, ನಾವು ಮನೆಯಲ್ಲಿ ಏನು ಹೇಳ್ತೀವಿ, ಎಡಗೈಯಿಂದ ಕೆಳಗಡೆ ಇರ್ತಕ್ಕಂಥ ಈ ಭಾಗದಲ್ಲಿರೋ ವಿಗ್ರಹಗಳನ್ನು ನೀವು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ನಾವು ಹೇಳಿದ್ರೆ, ವಾಹನಕ್ಕೆ ಬಂದಾಗ ಎಡಗೈ ಅರ್ಧ ಮಾಡಿದಾಗ ಅರ್ಧದಿಂದ ಕೆಳಗಡೆ ಅಂದರೆ ಆ ಪುಟ್ಟ ವಿಗ್ರಹವನ್ನು ಮಾತ್ರ ನಾವು ಅಲ್ಲಿ ಇಟ್ಕೋಬೇಕಾಗಿರುತ್ತೆ. ಅದು ಡ್ಯಾಶ್ ಬೋರ್ಡ್ ಮೇಲೆ, ಅದು ಕೂಡ ನಮ್ಮ ಕಡೆ ನೋಡೋ ಹಾಗೆ, ಆಚೆಗೆ ನೋಡೋ ಹಾಗೆ ಇಡಬಾರ್ದು. ವಾಹನದ ಒಳಗಡೆ ನೋಡೋ ಹಾಗೆ ಇಡಬೇಕು, ಮಧ್ಯ ಭಾಗದಲ್ಲಿ ಇಡಬೇಕು. ಆ ಒಂದು ಗಣಪತಿ ಇಡ್ತಕ್ಕಂಥದ್ದು, ಹಾಗೆ ಹನುಮಂತನನ್ನು ಇಡ್ತಕ್ಕಂಥದ್ದು, ಆಂಜನೇಯನಲ್ಲಿ ಒಂದು ಭಕ್ತಾಂಜನೇಯ ಇರುತ್ತೆ, ಅಭಯಾಂಜನೇಯ ಇರುತ್ತೆ, ವೀರಾಂಜನೇಯ ಇರುತ್ತೆ. ಇಲ್ಲಿ ನಾವು ಸಾಧ್ಯವಾದಷ್ಟು ಅಭಯಾಂಜನೇಯನನ್ನು ಇಟ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ಇನ್ನು ದೇವಿಯ ಫೋಟೋಗಳು ಇಟ್ಕೋತಾರೆ, ದೇವಿಯ ವಿಗ್ರಹ, ಲಕ್ಷ್ಮಿ ಇರ್ಬೋದು, ದುರ್ಗೆ ಇಟ್ಕೋತಾರೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ವಿಗ್ರಹ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹವನ್ನು ನಾವು ಇಟ್ಕೊಳ್ಳೋದು ಶುಭ ಅಲ್ಲ. ಕಂಚಿಂದಾಗ್ಬೋದು, ತಾಮ್ರದ್ದಾಗ್ಬೋದು, ಹಿತ್ತಾಳೆ ಆಗ್ಬೋದು, ಶಕ್ತಿ ಇದ್ದರೆ ಬೆಳ್ಳಿದು ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಒಳಗಡೆ ಮುಖ ಮಾಡೋಕೆ ಹೆಂಗೆ ಇಟ್ಕೋಬೇಕು. ನೀವು ವಾಹನಕ್ಕೆ ಹತ್ತಿದ ತಕ್ಷಣ, ವಾಹನದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಆ ಒಂದು ಮೂರ್ತಿಯನ್ನು ನೋಡಿ ನಮಸ್ಕಾರವನ್ನು ಮಾಡಿ ರೋಡನ್ನು ನೋಡಿದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾವು ವಾಹನಕ್ಕೆ ನಿಂಬೆಹಣ್ಣು ಇಡ್ತಕ್ಕಂಥದ್ದು, ಕಪ್ಪು ದಾರ, ಅದೆಲ್ಲ ಅವರವರ ಪದ್ಧತಿ. ಆದರೆ ವಿಗ್ರಹಗಳನ್ನು ಸುಮ್ಮನೆ ಶೋಕಿಗೆ ಇಟ್ಕೊಳ್ಳೋಕೆ ಹೋಗಬೇಡಿ. ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ನೋಡಿ ನಮಸ್ಕಾರ ಮಾಡಿಕೊಂಡಾಗ ಅದು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಅವರವರ ನಂಬಿಕೆ ಆಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.